ಇದೇ ಜೂನ್ 25ನೇ ತಾರೀಕಿಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ 50 ವರ್ಷ. ಇತಿಹಾಸ ಮರೆತವನು ವರ್ತಮಾನದಲ್ಲೂ ಸ್ವಾಭಿಮಾನಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಭವಿಷ್ಯವನ್ನು ನಿರ್ಮಾಣ ಮಾಡೋದು ದೂರದ ಮಾತಾಗ್ಬಿಡುತ್ತೆ. ತುರ್ತು ಪರಿಸ್ಥಿತಿಯ ಕರಾಳ ನೆನಪುಗಳು ಹೇಗಿತ್ತು, ಸಂವಿಧಾನವನ್ನೇ ಐಸಿಯುಯಲ್ಲಿ ಇಟ್ಟಿದ್ರು. ನಾವು ಪೇಷಂಟ್ಗಳನ್ನು ಐಸಿಯುಯಲ್ಲಿ ಇಡೋದನ್ನು ನಾವು ನೋಡಿದ್ದೇವೆ. ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲಘಟ್ಟದಲ್ಲಿ ಸರ್ವಾಧಿಕಾರಿ ಆಡಳಿತ, ಸಂವಿಧಾನವನ್ನೇ ಐಸಿಯುಯಲ್ಲಿ ಇಟ್ಟಿದ್ರು. ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆದಿತ್ತು. ಮಾನವ ಹಕ್ಕುಗಳ ದಮನ ನಿರಂತರವಾಗಿ ನಡೀತಾ ಇತ್ತು. ಮಾಧ್ಯಮದ ಸ್ವಾತಂತ್ರ್ಯ ಹರಣವೂ ಆಗಿತ್ತು. ಯಾವುದನ್ನ 4ನೇ ಅಂಗ ಅಂತ ಪರಿಭಾವಿಸ್ತೇವೋ ಪ್ರಜಾಪ್ರಭುತ್ವದ, ಆ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದಂಥ ಮಾಧ್ಯಮವನ್ನೇ, ಅದರ ಮಾಧ್ಯಮದ ಸ್ವಾತಂತ್ರ್ಯ ಹರಣವೇ ನಡೆದಿತ್ತು. ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಮಾತ್ರ ಅಲ್ಲ, ಪ್ರಜಾಪ್ರಭುತ್ವದ ಪರವಾಗಿ, ಸಂವಿಧಾನದ ಪರವಾಗಿ ಧ್ವನಿ ಎತ್ತಿದ ಎಲ್ಲ ವಿಪಕ್ಷ ನಾಯಕರನ್ನ ಬಂಧಿಸಿ ಜೈಲಿನಲ್ಲಿಡುವಂತ ಕೆಲಸವನ್ನು ಮಾಡಿದ್ರು. ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟ ಅದೊಂದು ರೀತಿಯಲ್ಲಿ 2ನೇ ಸ್ವಾತಂತ್ರ್ಯ ಸಂಗ್ರಾಮ. ಬ್ರಿಟಿಷರ ವಿರುದ್ಧ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ನಡೆದ್ರೆ, ಸ್ವತಂತ್ರ ಭಾರತದ ಸರ್ವಾಧಿಕಾರಿಯ ವಿರುದ್ಧ ಸರ್ವಾಧಿಕಾರಿ ಆಡಳಿತವನ್ನ ತೊಲಗಿಸಬೇಕು ಅಂತ ಹೇಳಿ 2ನೇ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಸ್ವತಂತ್ರ ಹೋರಾಟಗಾರರಾಗಿದ್ದಂಥ ಜಯಪ್ರಕಾಶ್ ನಾರಾಯಣ್ ಅವರು ನೇತೃತ್ವ ವಹಿಸಿದ ಆ ಚಳವಳಿ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ, ಸರ್ವಾಧಿಕಾರಿಗಳಿಗೆ ಪಾಠ ಕಲಿಸಿತು. ಆ ಚಳವಳಿಯಲ್ಲಿ ಅಟಲ್ಜಿಯವರು, ಅದ್ವಾನಿಜಿಯವರು, ಜಾರ್ಜ್ ಫರ್ನಾಂಡಿಸ್ ಅವರು, ಮಧು ದಂಡವತೆ ಅವರು, ಮೊರಾರ್ಜಿಭಾಯಿ ದೇಸಾಯಿ ಅವರು, ಬಾಬು ಜಗಜೀವನ್ ರಾಮ್ ಅವರು ಸೇರಿದಂತೆ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡರು, ಶ್ರೀ ಯಡಿಯೂರಪ್ಪನವರು, ಪಿಜಿಆರ್ ಸಿಂಧಿಯಾ ಅವರು, ದತ್ತಾತ್ರೇಯ ಹೊಸಬಾಳೆ ಅವರು ಸೇರಿದಂತೆ ದೇಶದ ಉದ್ದಗಲಕ್ಕೆ ಲಕ್ಷಾಂತರ ಜನ ನಿರಂತರವಾಗಿ ಹೋರಾಟ ನಡೆಸಿದರು. ಅಂಬೇಡ್ಕರ್ ಕೊಟ್ಟ ಸಂವಿಧಾನ, ಅದನ್ನು ಐಸಿಯುಯಲ್ಲಿ ಇಟ್ಟಿದ್ರ ಬಗ್ಗೆ ನಾನು ಹೇಳಿದೆ. ಅಂಬೇಡ್ಕರ್ ಒಂದು ವೇಳೆ ಬದುಕಿದ್ರೆ ಅವರು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡ್ತಿದ್ರು. ಅಂಬೇಡ್ಕರ್ ಅವರನ್ನು ಈ ಸರ್ಕಾರ ಜೈಲಿಗೆ ಹಾಕ್ತಾ ಇತ್ತು. ಜಯಪ್ರಕಾಶ್ ನಾರಾಯಣರನ್ನು ಜೈಲಿಗೆ ಹಾಕಿದ ಸರ್ಕಾರ ಮೊರಾರ್ಜಿಭಾಯಿ ದೇಸಾಯಿ ಅವರಿಗೆ ಸ್ವಮೂತ್ರಪಾನ ಮಾಡುವಂತೆ ಅನಿವಾರ್ಯತೆ ಸೃಷ್ಟಿಸಿದ ಕಾಂಗ್ರೆಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬಿಡ್ತಿರ್ಲಿಲ್ಲ, ಅವ್ರನ್ನೂ ಜೈಲಿಗೆ ಹಾಕ್ಬಿಡ್ತಿದ್ರು.